ಡಿಎಂಕೆ ಸಂಸದೆ ಕನಿಮೊಳಿ ಕರುಣಾನಿಧಿ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ರಷ್ಯಾದ ಮಾಸ್ಕೋನಲ್ಲಿ ಅಲ್ಲಿನ ಸಂಸದರು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿತು. ಬಳಿಕ ಕನಿಮೊಳಿ, ರಷ್ಯಾ ಸದಾ ಭಾರತದ ಪ್ರಮುಖ ಪಾಲುದಾರ ದೇಶವಾಗಿದೆ. ಪಹಲ್ಗಾಮ್ ದಾಳಿಯ ಕುರಿತು ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಈಗಾಗಲೇ ರಷ್ಯಾದ ನಾಯಕರೊಂದಿಗೆ ಮಾತುಕತೆ ನಡೆಸಿ ತಮ್ಮ ನಿಲುವನ್ನು ತಿಳಿಸಿದ್ದರು. ಈ ಹಿನ್ನೆಲೆಯಲ್ಲಿ ನಾವು ಏನನ್ನು ತಿಳಿಸಲು ಬಂದಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ರಷ್ಯಾದ ನಾಯಕರು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ದೇಶದ ಜೊತೆ ಕೈಜೋಡಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. And they are prepared for peace talks. But India is very clear that we will not come to the table for peace talks. And when we have our peace talks, Pakistan cannot continue attacking us shrouded in terrorism and cover themselves saying that we have nothing to do with it. And these are terrorist groups. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ, ಭಯೋತ್ಪಾದನೆಯು ಜಾಗತಿಕ ಸಮಸ್ಯೆಯಾಗಿದ್ದು ಅದರ ವಿರುದ್ಧದ ಭಾರತದ ಹೋರಾಟ ಸ್ಪಷ್ಟವಾಗಿದೆ. ಭಯೋತ್ಪಾದನೆ ನಿರ್ಮೂಲನೆಗೆ ಬೆಂಬಲಿಸುವಂತೆ ರಷ್ಯಾವನ್ನು ನಾವು ಕೇಳಿಕೊಂಡಿದ್ದು ಅದಕ್ಕೆ ರಷ್ಯಾ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದರು. Old friend, our military ally, has very positively responded to our delegation's request and our delegation's message, and we are looking forward for Russia's support in this battle against terrorism. ಸ್ಲೋವೇನಿಯಾದ ರಾಜಧಾನಿ ಲುಬ್ಲಿಯಾನಾಗೆ ಭೇಟಿ ನೀಡಿದ ಕನಿಮೊಳಿ ನಿಯೋಗವನ್ನು ಅಲ್ಲಿನ ಭಾರತೀಯ ರಾಯಭಾರಿ ಅಮಿತ್ ನಾರಂಗ್ ಬರಮಾಡಿಕೊಂಡರು. ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂದೆ ನೇತೃತ್ವದ ನಿಯೋಗ ಕಾಂಗೋದ ಕಿನ್ಶಾಸಾಗೆ ಭೇಟಿ ನೀಡಿದರು. ಈ ವೇಳೆ ಭಾರತೀಯ ರಾಯಭಾರ ಕಚೇರಿಯಲ್ಲಿರುವ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ದೋಹಾದ ಭಾರತೀಯ ರಾಯಭಾರಿ ಕಚೇರಿಯಲ್ಲಿರುವ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿತು. ಬಳಿಕ ನಿಯೋಗ ಕತಾರ್ನ ಶೌರಾ ಕೌನ್ಸಿಲ್ನ ಡೆಪ್ಯೂಟಿ ಸ್ಪೀಕರ್ ಹಮ್ದಾ ಬಿಂತ್ ಹಸನ್ ಅಲ್ ಸುಲೈತಿ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು. ಇದೇ ವೇಳೆ ಶೌರಾ ಕೌನ್ಸಿಲ್ನ ಶಾಸನ ಸಭೆಗೂ ಸುಪ್ರಿಯಾ ಸುಳೆ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಬಳಿಕ ಸುಪ್ರಿಯಾ ಸುಳೆ, ದೋಹಾದಲ್ಲಿ ಅಲ್ಲಿನ ನಾಯಕರೊಂದಿಗೆ ಫಲಪ್ರದ ಮಾತುಕತೆ ನಡೆಸಿದ್ದೇವೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಎಲ್ಲಾ ಕಡೆಯಿಂದ ಭಾರತಕ್ಕೆ ಬೆಂಬಲ ಸಿಗುತ್ತಿದೆ. ಜಗತ್ತು ನಮ್ಮ ಜೊತೆ ನಿಂತಿದೆ ಎಂದು ಹೇಳಿದರು. तो हमें बहुत अच्छा लगा और जिस तरह से उन्होंने हमें वायदा किया कि जीरो टॉलरेंस अगेंस्ट एनी टेररिज्म, हम पूरी ताकत से आतंकवाद के खिलाफ हम सब साथ हैं. ಇನ್ನು ದಕ್ಷಿಣ ಕೊರಿಯಾದ ಸಿಯೋಲ್ಗೆ ಭೇಟಿ ನೀಡಿದ ಭಾರತೀಯ ನಿಯೋಗವು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಮಾತನಾಡಿ, ಭಾರತ ವಿಶ್ವಗುರು ಹಾಗೂ ವಿಶ್ವ ಮಿತ್ರನಾಗ ಬಯಸಿದೆ. ಇದೊಂದು ಮಹತ್ತರವಾದ ಜವಾಬ್ದಾರಿಯಾಗಿದ್ದು ಅದನ್ನು ನಿಭಾಯಿಸಬೇಕಿದೆ. ಭಯೋತ್ಪಾದನೆಯನ್ನು ನಿರಂತರವಾಗಿ ಎದುರಿಸುತ್ತಿರುವ ದೇಶಗಳಿಗಷ್ಟೇ ಅದರ ತೀವ್ರತೆಯ ಅರಿವಿರಲಿದೆ. ಹಾಗಾಗಿ ಭಯೋತ್ಪಾದನೆಯಿಂದ ಬಾಧಿತವಾದ ರಾಷ್ಟ್ರಗಳ ಜೊತೆ ವಿಶ್ವವು ಕೈಜೋಡಿಸುವುದರಿಂದ ಇದರ ನಿರ್ಮೂಲನೆ ಸಾಧ್ಯ ಎಂದರು. As a top country in the world. Our chairman just told you that we have emerged beyond Japan as the fourth largest economy. ಈ ನಡುವೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ದೆಹಲಿಯಿಂದ ಫ್ರಾನ್ಸ್ಗೆ ಪ್ರಯಾಣ ಬೆಳೆಸಿತು.